ಏಯ್ ಕಾಮೇಶ್ ಇಲ್ಲೇ ಎಲ್ಲೋ ಇರ್ತಾನೆ. ಸೈಲೆಂಟ್ ಆಗಿ ಹುಡುಕ್ಬೇಕು. ಸರಿ ಸರಿ. ಸೌಂಡ್ ಮಾಡಿದ್ರೆ ಅವ್ನು ಹೊಡೋಗ್ತಾನೆ. ಅಣ್ಣ ಇವತ್ತು ಏನಾದ್ರೂ ಮಾಡಿ ಅವನ ಹತ್ರ ಸೈನ್ ಹಾಕ್ಸ್ಕೋಬೇಕು. ಸರಿ ಅಣ್ಣ, ನಡಿಯೋಣ. ಏನು ಅಂದ್ರೆ ಎಲ್ಲಿದ್ದೀರಾ ನೀವು? ಇಲ್ಲಿ ಕೇಳಿ ಅತ್ತೆ, ನೀವ್ ಅಲ್ಲೋಗಿ, ನೀನ್ ಈ ಕಡೆ ಹೋಗು. ಮಾವ ಮಾವ ನಮ್ಮ ಐಶ್ವರ್ಯ ಕೇಳ್ಕೊ. ಅಮ್ಮ ಧನಲಕ್ಷ್ಮಿ, ನಿಂಗೊಂದು ನಮಸ್ಕಾರ ಮಾಡ್ತೀನಿ. ಚಂದು ಡೈರಿ ಅಲ್ಲೋ. ಯಾರು? ಏನ್ರು ನೀವೆಲ್ಲ ಯಾಕೆ ಬಂದ್ರಿ? ಏನ್ ಬೇಕು? ಸೀಕ್ರೆಟ್ ಎಲ್ಲರಿಗೂ ಹೇಳಕ್ಕಾಗಲ್ಲ. ನಿಮ್ ಮಾವ ಇಲ್ಲಿ KR ಮಾರ್ಕೆಟ್ ಅಲ್ಲಿ ತರಕಾರಿ ತರಕ್ ಹೋಗಿದ್ದಾರೆ. ಇವನ್ ಯಾರು ಗನ್ ಇಟ್ಕೊಂಡು ಫೋರ್ಸ್ ಕೊಡ್ತಿದ್ದಾನೆ? ಹೇಯ್, ನಾನ್ ಪ್ರೊಫೆಷನಲ್ ಕಿಲ್ಲರ್ ಕೆಲ್ಲಿ ದಾದ. ಅಯ್ಯೋ ನನ್ ಮಗನೆ, ಚೆನ್ನಾಗಿ ತಿನ್ನೋ, ಇಲ್ಲಾಂದ್ರೆ ಸತ್ತೋಗ್ತೀಯಾ? ಥ್ಯಾಂಕ್ ಯು. ಇವ್ರು ಯಾರು? ಐಶ್ವರ್ಯ, ನಿಮ್ ಮಾವನ್ ಮನೆ ಕರ್ಕೊಂಡ್ ಬಂದಿದ್ದು. ಅಂದ್ರೆ ಆ ನರಸಿಂಹನ್ ಹೆಂಡತಿ? ಅಯ್ಯೋ ಶವ ಕಣೋ, ಯಾಕೋ ತಗೊಂಬಂದ್ರಿ? ಮರ್ಯಾದೆ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ ಸಂಪ್ರದಾಯ. ಧನಲಕ್ಷ್ಮಮ್ಮ ಸಿಗೋವರೆಗೂ ಈ ಐಶ್ವರ್ಯಮ್ಮ ನಮ್ ಜೊತೆಲೇ ಇರ್ತಾಳೆ. ಲೇ, ಅದು ಶವ ಕಣ, ವಾಸನೆ ಬರ್ತಿದ್ಯೋ? ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದ್ಯೋ? ವಾಸನೆ ಬರ್ತಾ ಇದೆಯಾ? ಇದು ನೋಡಿತೀನಿ, ವಾಸನೆ ಬರೋದಿಲ್ಲ. ಸ್ಮೆಲ್ ಬರಲ್ಲ. ನೀನ್ ಅಲ್ಲಿಗೆ ಹೋದ್ರೆ ಡೈರಿ ಸಿಗತ್ತೆ. ಬೇಗ ಬನ್ನಿ ಎಲ್ರು ಇಲ್ಲೇ ಇರೋದು. ಎಲ್ರು ಈ ಕಡೆ ಬರ್ತಾವ್ರೆ, ನೀನ್ ಆ ಕಡೆ ನಡಿ. ಬಂದ್ರೋ ಬೇಗ. ಇಲ್ಲೇನಿದೆ? ಇಲ್ಲೇ ಇರೋದು ಆ ಮುದ್ಕ ಸೀಕ್ರೆಟ್ಸ್ ಎಲ್ಲ ಇಲ್ಲೇ ಇರೋದು, ದುಡ್ಡು ಇಲ್ಲೇ ಇರೋದು. ಹಾಗಾದ್ರೆ ಆ ಚಂದುನೇ ಕರ್ಕೊಂಡು ಹೋಗಿರ್ತಾನೆ. ಅವನ್ನ ಹಿಡ್ಕೊಂಡ್ರೆ ಆ ಕಾಮೇಶ ಖಂಡಿತ ಸಿಗ್ತಾನೆ. ಚಂದು 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 ಏ ಚಂದು, ಎಲ್ಲ ಹೋದ್ರು ಇವರೆಲ್ಲ? ಮಾವ ಕಿರ್ಚಾಡಿದ್ರೆ ಗಂಟ್ಲು ಕುಯ್ದಾಕ್ಬಿಡ್ತೀನಿ. ಇವನೆಲ್ಲೋದ? ಇವಳೇನೋ ಇಲ್ಲಿದ್ದಾಳೆ. ಆ ಪೂಜೆ ಮಾಡೋನೆ ತಂದಿರ್ಬೇಕಣ. ಯಾವಾಗ್ಲೂ ಐಶ್ವರ್ಯ ಐಶ್ವರ್ಯ ಅಂತ ಇದ್ದ ಆ ಕುಳ್ಳನ್ ಮಗನೇ ತಂದಿರ್ಬೇಕು. ಸರಿ ನಡೀರಿ. ನೀನಾ? ಕಮಿಷನ್ ನೋಡಿದ್ಯಾ? ಸಿಕ್ಕಿದ್ರೆ ಅವನ ಸಾಯಿಸ್ಬಿಟ್ಟು ನಿನ್ನ ಹತ್ರ ಕೋಟಿ ರೂಪಾಯಿ ಇಸ್ಕೊತಿದ್ದೆ ತಾನೆ. ಅಂದ್ರೆ 50% ಶೇರಾ? ಅದೆಲ್ಲ ಸರಿ, ಕಂಡು ಹಿಡಿದ್ಮೇಲೆ ಸಾಯಿಸ್ಬೇಡ, ಸಿಗ್ನೇಚರ್ ತಗೊಂಡ್ಮೇಲೆ ಸಾಯಿಸೋಣ. ಆಯ್ತು, ನೀನ್ ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಕಮ್ ಆನ್. ನಂದು ನಿಮ್ಮ ಮಾವ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರೇನಾದ್ರೂ ಮಾಡ್ಬಿಟ್ರೋ ಏನೋ. ಅವನೇನ್ ಮಾಡ್ತಾನತ್ತೆ? ನನ್ ಮಗ ಸಿಕ್ಕಿದ್ರೆ ಬಂಗ್ಲೆ ಮೇಲೆ ನೇತಾಕ್ತೀನಿ. ಸರಿ ಸರಿ, ಅಳ್ದೆ ಎಲ್ಲಾ ಕಡೆ ಹೋಗಿ ಹುಡುಕಿ. ಸರಿ ಬನ್ನಿ ಹೋಗೋಣ. ಏನಣ್ಣ ಈ ಬಂಗ್ಲೆ ಎಲ್ಲಿ ನೋಡಿದ್ರು ಒಂದೇ ತರ ಕಾಣಿಸ್ತಿದೆ. ಮನೆ ಹೇಗಿದ್ರೆ ನನಗೇನೋ, ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅನ್ನೋದು ನನ್ನ ತಲೆ ನೋವು. ಅವಳು ಸಿಗಬೇಕು, ಅವಳ ಕೈಲಿ ಹೆಬ್ಬೆಟ್ಟು ಹಚ್ಕೊಂಡು ಹೋಗ್ತಾ ಇರೋದಿಲ್ಲಿಂದ. ನೀನ್ ಹೆಂಡತಿ ಅಣ್ಣ? ಬಾ 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 ಬಾ, ಬೇಗ 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 ಬೇಗ. ಅಣ್ಣ ಪೊಲೀಸ್ ಬೇಗ ಬಂದ್ಬಿಡು 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 ಬಂದ್ಬಿಡು. ಅಬ್ಬಾ ಅಯ್ಯೋ ಚಂದು, ಎಲ್ಲಿದ್ಯೋ ಚಂದು? ನನ್ ಡೈರಿ ಎಲ್ಲೋ? ಈ ಗುಹೆದಲ್ಲಿ ಎಲ್ಲಿಟ್ಟಿದ್ಯೋ ಲೇ ಚಂದು?
ಇವಳಾರು ಇಲ್ಲೋಡಾಡ್ತಿದ್ದಾಳೆ. ನಮ್ಗೆ ಯಾಕೆ ಬೇಕಣ? ಆದ್ರೆ ಫಿಗರ್ ಮಾತ್ರ ಸೂಪರ್ ಆಗಿದೆ ಕಣ. ಆದ್ರೆ ಇಲ್ಲಿ ಪೊಲೀಸ್ ಬರ್ತಾ ಇದಾರೆ. ನಡೀರಿ ಬೇಗ ಬೇಗ. ಪೊಲೀಸ್ ಏನಕ್ಕೆ ಬಂದ್ರು? ಮೊನ್ನೆಯಿಂದ ಕಾಮೇಶ್ ಕಾಣಿಸ್ತಾ ಇಲ್ವಲ್ಲ, ಅವತ್ತಿಂದ ಇವ್ರು ಮನೆಯಲ್ಲಿದಾರಣ. ಆದ್ರೆ ನಮ್ಗೇನು? ಆ ನರಸಿಂಹನ್ ಹೆಂಡತಿ ಮರ್ಡರ್ ಕೇಸ್ ಇದೆಯಲ್ಲ, ಅದು ನಮ್ಮ ಮೇಲೆ ಬರುತ್ತಣ್ಣ. ಓ, ಇದ್ಯಾವ್ದೋ ಹೊಸ ತಲೆ ನೋವು. ನಡೀರಿ ಬೇಗ ನಡಿಯೋಣ. ಮಾವ ಸಿಕ್ಕಿದ್ರ? ಇಲ್ಲ. ನಿಮ್ಗೆ ಅತ್ತೆ? ಇಲ್ಲ. ಬನ್ನಿ ಹುಡ್ಕಣ. ಅಯ್ಯೋ, ಅವ್ರು ಯಾರು? ಅವರೇ ನಿಮ್ ಮಾವನ್ ಬಿಸ್ನೆಸ್ ಪಾರ್ಟ್ನರ್. ಅವರಿಬ್ರು ಮಧ್ಯೆ ಯಾವಾಗ್ಲೂ ಗಲಾಟೆ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಇವರು ಮಾವನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದಿರೋದು. ಖಂಡಿತ ಮಾವ ಇಲ್ಲೇ ಇರ್ತಾರೆ, ನೀವು ಟೆನ್ಷನ್ ಆಗ್ಬೇಡಿ, ಬನ್ನಿ. ಶಿಷ್ಯ, ಅಮ್ಮ ಧನಲಕ್ಷ್ಮಿ ಇಲ್ಲೇ ಎಲ್ಲೋ ಇರ್ತಾಳೆ, ಹುಷಾರಾಗಿ ಬೀಳ್ಬೇಡಿ. ಲೇ, ಅಮ್ಮ ಧನಲಕ್ಷ್ಮಿ ಸಿಕ್ಬಿಟ್ಲು ಕಣೋ. ನಮ್ಮ ಅದೃಷ್ಟ ನೋಡೋ. ಈ ಮ್ಯಾಪ್ ನ ಇಟ್ಕೊಂಡು ಅಮ್ಮ ಧನಲಕ್ಷ್ಮಿ ಎಲ್ಲಿದ್ದಾರೆ ಅಂತ ಹುಡುಕಿ ನಾವು ಎತ್ಕೊಂಡು ಹೋಗೋಣ. ಬಾರ ಶಿಷ್ಯ, ಬಾರ. ಏನೋ ಇವಳು ದೆವ್ವ ತರ ಇದ್ದಾಳೆ. ಹೌದು ಸರ್. ಇದಳ ಹೋಗಿದ್ದಾಳ ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿರೋದೇನೋ ನನಗೆ ಗೊತ್ತು. ಏನ್ ಸರ್? ತಿನ್ನೋದು. ನಡೆ. ಏನಿಲ್ಲ, ಸುಮ್ನೆ ಮನೆಯಲ್ಲಿ ತರಕಾರಿ ಕಟ್ ಮಾಡಕ್ ತಗೊಂಡೆ. ಏನೋ ಇದೆಲ್ಲ? ಅಯ್ಯೋ, ಏನಿದು ಒಳ್ಳೆ ಹಾರರ್ ಸಿನಿಮಾ ತರ. ಅವ್ನ ಆ ಕಡೆಯಿಂದ ಬರ್ತಾನೆ, ಇಲ್ಲೊಂದು ಶವ ಇದೆ, ಪೊಲೀಸ್ ಅವ್ರು ಬರ್ತಾರೆ. ಏನ್ರ ನಡೀತಿದೆ? ಎಲ್ಲಿದ್ದಾರೆ ನಮ್ಮ ಮಾವ? ಎಲ್ಲಿ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ವಾ? ಅಮ್ಮನ ಮೇಲೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನನ್ನ ಕೈಯಿಂದ ತಪ್ಪಿಸ್ಕೊಂಡು ನಾನೇ ಹುಡುಕ್ತಾ ಇದೀನಿ ಸರ್. ಸಾಯಿಸ್ಬಿಟ್ಟ? ಏನಂತಿದ್ದಾನೆ ಸರ್? ಇನ್ನೇನು ಹೇಳ್ತಾನೆ? ಗೊತ್ತಿಲ್ಲ ಅಂತಿದ್ದಾನೆ ಸರ್. ಅಷ್ಟು ಬೇಗ ಏನ್ ಹೇಳ್ತಾನೆ ಸರ್? ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಹೇಳ್ತೀನಿ. ನನ್ ಮಗನೇ. ಅಣ್ಣ, ಕಾಮೇಶ ದುಡ್ಡೆಲ್ಲಿಟ್ಟಿದ್ದಾನಣ್ಣ? ಅಣ್ಣ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ, ಎಲ್ಲಿದೆ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಕರ್ಮ ಕರ್ಮ ಕರ್ಮ. ಈ ರೀತಿ ಕೇಳಿದ್ರೆ ಎಲ್ಲ ಹೇಳ್ತೀಯಾ? ಲೇ, ಇವನ್ನ ಕರ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡಿ. ಕಾಮೇಶ್, ನನ್ನೇ ಸಾಯ್ಸಕ್ ನೋಡ್ತೀಯಾ? ನಿನ್ಗೋಸ್ಕರ ನಿನ್ ಪಾರ್ಟ್ನರ್ ಹುಡುಕ್ತಿದ್ದಾನೆ. ಹೇಳಿದ್ರೆ ಸುಟ್ಟು ಸಾಕ್ತಾರೆ. ಇರು, ಕರೀತೀನಿ. ಅಮ್ಮ ಧನಲಕ್ಷ್ಮಮ್ಮ, ಅಮ್ಮ ಐಶ್ವರ್ಯಮ್ಮ, ಅಮ್ಮ ನೀನ್ ಇಲ್ಲೇ ಇದೆಯಾ? ಅಮ್ಮ ನೀನ್ ಇಲ್ಲೇ ಇದ್ರೆ ಕಳ್ಳನ್ ಮಕ್ಳು ನಿಂಗೆ ಏನಾದ್ರು ಮಾಡ್ಬಿಡ್ತಾರಮ್ಮ. ಲೇ, ಈ ಐಶ್ವರ್ಯಮ್ಮನ್ನ ನಮ್ ಧನಲಕ್ಷ್ಮಮ್ಮನ ಹತ್ರ ಕರ್ಕೊಂಡು ಹೋಗೋಣ, ನಡಿಯ ಹೇಳಿಯ. ನಂದು ನಿಮ್ ಮಾವ ಕಾಣಿಸಿದ್ರು. ಎಲ್ಲಿದ್ದಾನೆ? ಬಾ ತೋರಿಸ್ತೀನಿ. ಇಲ್ಲೇ ಇಲ್ಲೇ ಇದ್ದಾನೆ. ನೋಡ್ದಾ? ಹೌದು, ನಿಜವಾಗ್ಲೂ? ಇಲ್ಲೇ ನೋಡು. ಅಲ್ಲಿ ನೋಡು. ಹಾ, ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಇಲ್ಲಿ ನೋಡು, ನನ್ ಜೋಬಲ್ಲಿದ್ದಾನೆ. ಅಯ್ಯೋ ನಿನ್ನ, ಮತ್ತೆ ಯಾರಾದ್ರೂ ಹೇಳ್ಕೊಂಡು ಹೋಗಿರ್ತಾರೆ. ಓಂ ಧನಲಕ್ಷ್ಮಿ ನಮಃ. ಕೈ ತುಂಬಾ ಚಿನ್ನ ಸಿಗ್ಲಿ ನಮಃ. ಓಂ ಧನಲಕ್ಷ್ಮಿ ನಮಃ. ಏನ್ ನಡೀತಿದೆ? ಏನಿದೆಲ್ಲ? ಅಲ್ಲೇ ನಿಂತ್ಕೋ. ನನಗೆ ನಿರ್ದಿಷ್ಟ ಸಿಕ್ಕಿದ ಮೇಲೆ ನಿನ್ನ ಕೆಲಸದವ್ರ ಇಟ್ಕೋತೀರಿ. ಅಯ್ಯೋ ನಿನ್ನ. ಇರಿ ಸರ್, ನಾವಿದೀವಲ್ವಾ ಸರ್? ಅವ್ರನ್ನ ಬಿಟ್ಬಿಡಿ ಸರ್, ನಾವು ನೋಡ್ಕೋತೀವಲ್ಲ. ಏನ್ರಿ, ಏನ್ ಮಾತಾಡ್ತಿದ್ದೀರಾ? ಕಾಲ್ ಗಂಟೆಲ್ ಕ್ಲಿಯರ್ ಮಾಡ್ತೀನಿ ಅಂದ್ರಿ, ಬೆಳಗಾಗ್ತಿದೆ, ಇನ್ನೂ ಆಗಿಲ್ಲ. ಇವನೇನೋ ಶವ ತರ್ತಾನೆ, ಪೂಜೆ ಅಂತಾನೆ, ಇನ್ನೊಬ್ಬ ಸೈನ್ ಮಾಡು ಅಂತಾನೆ. ಏನ್ ನಡೀತಿದೆ? ಸೌಂಡ್ ಮಾಡ್ಬೇಡಿ ಅಮ್ಮ. ಮಲ್ಕೊಂಡಿದ್ಯಮ್ಮ, ನಾವು ಡಿಸ್ಟರ್ಬ್ ಮಾಡ್ಬಾರ್ದಮ್ಮ. ಎಲ್ರು ಕೈ ಮುಗಿರ. ಕೇಳಲ್ವಲ್ಲ ಮೆಟ್ಲ ನೀನು? ಅಮ್ಮ ತಾಯಿ, ಹೌದಾ ಅಮ್ಮ? ನಾವ್ ಅಲ್ಲಿಗೆ ಬರ್ಬೇಕಮ್ಮ? ಓಕೆ ಅಮ್ಮ, ನಾನು ಬರ್ತೀನಮ್ಮ. ನೀನ್ ಮಾತಿಗಿಲ್ಲ ಅನ್ನಲ್ಲಮ್ಮ, ಈಗ್ಲೇ ಬಂದೆಮ್ಮ. ಬಾರ ಶಿಷ್ಯ, ಬುಕ್ ಎತ್ಕೊಂಡು ಹೋಗೋಣ. ನಮಸ್ಕಾರ ಮಾಡ್ರಲ್ಲೇ, ನಮಸ್ಕಾರ ಮಾಡ್ರ. ಎಲ್ಲೋ ತಪ್ಪಿಸ್ಕೋತಾನ ಅವನು. ಒಂದು ಸಲ ನನ್ ಕೈಗೆ ಸಿಕ್ಕಿದ್ರೆ ಮುಗೀತು ಅವನ್ ಕತೆ. ಇಲ್ಲೇ ಎಲ್ಗೋ ಹೋಗ್ತಾನೆ. ಬಾರೋ ಬಾ, ನಡಿ. ಆ ಲ್ಯಾಪ್ಟಾಪ್ ಇಲ್ಲಿದೆ ಅಂತ ಹೇಳು. ಓಂ ಧನಲಕ್ಷ್ಮಿ, ಓಂ ಅಮ್ಮ ತಾಯಿ. ಮರ್ಯಾದೆಗೆ ಹೋಗ್ಬಿಡಿ, ಇಲ್ಲಾಂದ್ರೆ ಒಂದ್ ತಲೆ ಬುರ್ಡೆ ಎರಡು ಓಡಾಗುತ್ತೆ. ನಿನ್ ಕೈಯಲ್ಲಿ ಸೈನ್ ಹಾಕ್ಸ್ಕೊಂಡು ನೀನು ಬಚ್ಚಿಟ್ಟಿರೋ ದುಡ್ಡನ್ನ ಎತ್ಕೊಂಡು ಹೋಗ್ತಾ ಇರ್ತೀನಿ ಕಣ. ಓಹೋ,
ಆಸೆ ನೋಡು, ನಾವೇನ್ ಇಲ್ಲಿ ಕುಂಟೆ ಪಿಲ್ಲ ಆಡಕ್ ಬಂದಿದೀವ. ಅವನ್ನ ಸಾಯಿಸಿದ್ರೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಹೇಳಿ ಸಾಕು. ಹೌದು. ಮತ್ತೆ ನನ್ ಚೇನು ಧನಲಕ್ಷ್ಮಿ ಆಲ್ರೆಡಿ ಒಂದು ಬುಲೆಟ್ ವೇಸ್ಟ್ ಆಗಿದೆ. ಎರಡನೇ ಬುಲೆಟ್ ನಿಮ್ ತಲೆ ಒಳಗಡೆ ಹೋಗೋಷ್ಟೊತ್ತಿಗೆ ನೀವೆಲ್ಲ ಇಲ್ಲಿಂದ ಹೊರಡ್ತಾ ಇರಿ. ಕಮಾನ್ ಹೇಳ್ಬೇಕಾ? ಹೋಗಿಲ್ಲಿಂದ. ಕ್ಯಾಶುವಲ್ ಆಗಿ ಬಂದ್ವಿ, ಹೋಗ್ತೀವಿ. ಬರ್ರ ಬರ್ರಿ. ವೆಂಕಟ ಪೇಪರ್ಸ್ ಕೊಡ. ಮರ್ಯಾದೆ ಸೈನ್ ಹಾಕೋ. ಸೈನ್ ಹಾಕೋ. ಹಾಕೋ ಹಾಕೋ. ಸಿಗ್ನೇಚರ್ ಹಾಕೋ. ಹಾಕೋ. ಹ್ಯಾಂಡ್ಸ್ ಅಪ್. ಅಲ್ಗಾಡಿದ್ರೆ ಶೂಟ್ ಮಾಡ್ತೀನಿ. ಮರ್ಯಾದೆ ಗನ್ ಕೊಡು. ಅಣ್ಣ ಹೋಗ್ತೀನಿ, ಹೊಡಿಬೇಡಣ. ಅಳಿಮಯ್ಯ, ತುಂಬಾ ಥ್ಯಾಂಕ್ಸ್ ಅಳಿಮಯ್ಯ. ಸದ್ಯ ಏನಾಗಿಲ್ವಲ್ಲ. ಹೊಡಿ ಬಾನು, ಹೊಡಿ, ಇನ್ನು ಹೊಡಿ. ನಾನ್ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಸಾಲಲ್ಲ. ನಮ್ ಮಗಳನ್ನ ನಂದು ಕೊಟ್ಟು ಮದ್ವೆ ಮಾಡಿ ಅವನ ಆಸ್ತಿನೆಲ್ಲ ಕಬಳಿಸ್ಬಿಡ್ಬೇಕು ಅಂತ ನೋಡ್ದೆ. ಅದಕ್ಕೆ ಅಡ್ಡ ಆಗಿದ್ದು ಈ ಹುಡುಗಿನೂ ಸಾಯಿಸ್ಬೇಕು ಅಂತ ನೋಡ್ದೆ. ಲೇ ನಂದು, ನನ್ನ ಕ್ಷಮಿಸ್ಬಿಡಪ್ಪ. ಅದೆಲ್ಲ ಬಿಡಿ ಮಾವ, ಪರವಾಗಿಲ್ಲ. ಅಮ್ಮ, ಐ ಆಮ್ ವೆರಿ ಸಾರಿ ಅಮ್ಮ. ಇಟ್ಸ್ ಓಕೆ. ನಂದು, ಸ್ವಲ್ಪ ಇಲ್ಲಿ ಬಾಪ್ಪ. ಮಾವ, ಈ ಆಸ್ತಿನ ಅನುಭವಿಸೋ ಹಕ್ಕು ಅರ್ಹತೆ ನನಗಿಲ್ಲ. ಇದ್ ಯಾವತ್ತಿದ್ರೂ ನಿನಗ್ ಸೇರ್ಬೇಕಾಗಿರೋ ಪ್ರಾಪರ್ಟಿನೇ. ತಗೋ ಈ ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್. ಆ ಹುಡುಗಿ ನೀನು ಹ್ಯಾಪಿಯಾಗಿರಿ, ನಾವಿಬ್ರು ಹೊಡ್ತೀವಿ. ಏನ್ ಮಾವ? ಇಲ್ಲ ಕಣೋ, ನನ್ಗ್ಯಾಕೋ ತುಂಬಾ ಗಿಲ್ಟಿ ಆಗಿದೆ. ಇನ್ನು ಯಾವ ಮುಖ ಇಟ್ಕೊಂಡಿಲ್ಲ ಇರ್ಲೋ. ನಾನೊಬ್ಬ ಅನಾಥ. ನನ್ನ ಬೆಳ್ಸಿದ್ಯಾ, ಓದ್ಸಿದ್ಯಾ, ನನ್ಗೋಸ್ಕರ ಎಷ್ಟೋ ಮಾಡಿದ್ಯಾ. ಈ ತರ ಅರ್ಧದಲ್ಲಿ ಬಿಟ್ಟೋಗ್ತೀಯ ಮಾವ? ನಾನ್ ನಿಮ್ ಮಗ ಆಗಿದ್ರೆ ಈ ತರ ಬಿಟ್ಟೋಗ್ತಿದ್ದ ಮಾವ. ಬೇಡ ಮಾವ, ನಾವೆಲ್ಲ ಒಟ್ಟಿಗೆ ಇರೋಣ. ಗಾಡ್ ಬ್ಲೆಸ್ ಯು. ಈ ಗಾಡಿಗೆ ವಯಸ್ಸಾಗ್ತಿದ್ಯೋ, ವರ್ಷಿ ನನಗ್ ವಯಸ್ಸಾಗ್ತಿದ್ಯೋ ಅನ್ನೋದೇ ಗೊತ್ತಾಗ್ತಲ್ಲ. ಏನ್ ಜನ್ಮಾನೋ ಏನೋ ನಂದು. ಮೇಡಮ್, ಏನ್ ನಿನ್ಗೋಳು? ಮನೆಗೋಸ್ಕರ ಕೊಟ್ಟರು ಅಡ್ವಾನ್ಸ್ ನನಗೆ ಕೊಟ್ಬಿಟ್ರೆ. ನಿಂಗೆ ಹೆಸರು ಹೇಳ್ಬೇಕು. ನಮ್ಗೆ ಮರ್ಡರ್ ಕಾಂಟ್ರಾಕ್ಟ್ ಸಿಗೋವರೆಗೂ ನಿನ್ಗೆ ದುಡ್ಡು ಸಿಗಲ್ಲ ಅಂತ ಹೆಸರು ಹೇಳಿದೀನಿ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಕುತ್ಕೋ. ನೀನ್ ಕೆಲಸ ಮಾಡು. ಥ್ಯಾಂಕ್ ಯು ಡಾರ್ಲಿಂಗ್. ಹೋಗೋ. ಅಡ್ವಾನ್ಸ್ ಅಂತೆ, ಅಡ್ವಾನ್ಸ್. ಶಿಷ್ಯ ಗುರುಗಳೇ, ಆ ಡೈರಿಯಲ್ಲಿರೋ ಅಡ್ರೆಸ್ ಯಾವ್ದು? 7G ಬೃಂದಾವನ ಕಾಲೋನಿ. ಮತ್ತೆ ನಾವು ಹೋಗಿದ್ದು 7G ಬ್ರಹ್ಮಾನಂದ ಕಾಲೋನಿ. ಅದಕ್ಕೆ ನಮ್ಗಲ್ಲಿ ಮೋಸ ಆಗಿರೋದು, ಅಮ್ಮ ನಮ್ಗೆ ಸಿಗದೆ ಇರೋದು. ಅಯ್ಯೋ ಅಮ್ಮ ಕಾಪಾಡಮ್ಮ. ಈಗ ಕರೆಕ್ಟ್ ಮನೆಗ್ ಬಂದಿದೀವ ಶಿಷ್ಯ. ಹೌದಾ ಗುರುಜಿ? ಇದೇನೆ ಬಾ ಗುರುಗಳೇ. ಪುರುಷೋತ್ತಮ್ ಅವ್ರೆ, ನೀವೇನೇ ಹೇಳ್ಬೇಕಾಗಿದ್ರು ಕೂಡ ನಂದು ಹತ್ರನೇ ಹೇಳಿ. ಈ ಹಿಂದೆ ತರ ಇರೋದಿಲ್ಲ. ಡಿಸಿಷನ್ಸ್ ನಂದುನೇ ತಗೊಳ್ಳೋದು. ನಾನು ಕೇವಲ ಗುಮಾಸ್ತ ಅಷ್ಟೇ. ಕಳ್ಳಿ. ಅರ್ಥ ಆಯ್ತಾ? ಓಕೆ, ಫೋನ್ ಇಡ್ತೀನಿ ನಾನು. ನಂದುಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ. ಲೇ ಚಂದು. ಮಾವ ಮಾವ. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೆ? ನಿಮ್ ಮಗಳು ಸೀರೆ ಮರ್ಚಿಡ್ತಿದ್ದೆ ಯಜಮಾನ್ರೆ. ಯಾವಾಗ್ಲೂ ಹೆಂಡತಿ ಸೆರಗಿಡ್ಕೊಂಡ್ ಸುತ್ತೋದ್ ಬಿಟ್ರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ನೋಡ್ಕೊಳ್ಳೋದಿಲ್ವಾ? ಇಲ್ಲ ನೋಡು, ಹೋಗಿ ಆ ತೆಂಗಿನಕಾಯಿ ದುಡ್ಡು ತಗೊಂಬ, ನಂದು ಕಳ್ಸ್ಕೊಡ್ಬೇಕು. ಹೋಗು. ಹಾಗೆ ನಿಂತಿದ್ಯಲ್ಲ, ಹೋಗು. ಹಾಲಿದೆ, ಮಂಚನೂ ಇದೆ. ಇವಳು ಮಾತ್ರ ಬಂದಿಲ್ಲ. ಶೋಭನ ಏನ್ ಸರಿ ಆಗುತ್ತಾ? ಒಂದೇ ಸತಿ. ರತ್ನ ಬಾರೆ. ನಮ್ದು ಫಸ್ಟ್ ನೈಟ್ ಸಾಂಗ್ ಮಾಡ್ತಿಲ್ಲ ನಾವು. ಈ ಡ್ರೆಸ್ ಏನು? ಡ್ರೆಸ್ ಅಲ್ಲಿ ಏನಿದೆ? ಅಡ್ರೆಸ್ ಇದೆ ಅಲ್ವಾ? ಹಾಗಲ್ಲ ರತ್ನ. ಹೌದು, ನನ್ಗೊಂದ್ ಡೌಟು. ಅಂದ್ರೆ ಇವಳು ಅದನ್ನ ಬಿಡ್ತಾನೆ ಇಲ್ವಲ್ಲ.